ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಅಕ್ಕ. ಗಂಗೆ, ನೀನೇನಾದ್ರೂ ನಿನ್ನೆ ಅಜಯ್ ಅವ್ರಿಗೆ ಜಾಮೂನ್ ಕೊಟ್ಯಾ? ನಾನ್ ಕೊಟ್ಟೆ ಅಂತ ಏನಾದ್ರೂ ಹೇಳಿದ್ಯಾ? ಏನಕ್ಕ ನೀನು ಬೆಳಿಗ್ಗೆ ಬೆಳಿಗ್ಗೆ ಅಭಯ್ ಅವ್ರ ತರ ನೀನು ತಲೆ ತಿನ್ಬೇಡ. ನನಗೆ ತುಂಬಾ ಕೆಲ್ಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏಯ್, ಒಂದ್ ನಿಮಿಷ. ನನಗೆ ನಿನ್ ನಾಟಕ ಎಲ್ಲ ಗೊತ್ತು. ನಿಜ ಹೇಳು, ಅಜಯ್ ಅವ್ರಿಗೆ ಜಾಮೂನ್ನ ನಾನ್ ಕೊಟ್ಟೆ ಅಂತ ಹೇಳ್ಬಿಟ್ ಕೊಟ್ಯಾ? ಅಯ್ಯೋ ಇಲ್ಲಕ್ಕ. ಮತ್ ಅವ್ರು ಯಾಕೆ ಬೌಲ್ನ ವಾಪಸ್ ಕೊಟ್ಟು ಜಾಮೂನ್ ಚೆನ್ನಾಗಿತ್ತು ಅಂದ್ರು? ಅಕ್ಕ, ಅದೇನಂದ್ರೆ ನಿನ್ನೆ ನಾನು ಆಚೆ ಜಾಮೂನ್ ತಿನ್ನ ಕೂತಿರ್ಬೇಕಾದ್ರೆ ಅಜಯ್ ಬಂದ್ರು. ತಗೊಳ್ಳಿ ಅಂದೆ, ಬೇಡ ಅಂದ್ರು. ಆಮೇಲೆ ಅಕ್ಕ ಮಾಡಿದ್ದು ಅಂತ ಹೇಳಿದ್ನಾ, ಆವಾಗ ಅವರು ಗೌರಿ ಅವ್ರು ಮಾಡಿದ್ದ, ಅವ್ರು ಏನೇ ಮಾಡಿದ್ರು ಅಮೃತ ತರ ಇರುತ್ತೆ, ನಾನು ಟೇಸ್ಟ್ ಮಾಡ್ಬೋದಾ ಅಂತ ಕೇಳಿದ್ರು. ನಂಗೂ ಅಯ್ಯೋ ಪಾಪ ಅನ್ನಿಸ್ತಾ ಸರಿ ಅನ್ಬಿಟ್ ಕೊಟ್ಟೆ. ಇವಾಗ ನೋಡು, ಏನೋ ನಾನೇ ಅವ್ರನ್ನ ಕರ್ದ್ಬಿಟ್ ಕೊಟ್ಟೆ ಅನ್ನೋ ತರ ಹೇಳಿದಾರೆ. ಜನಕ್ ಒಳ್ಳೇದ್ ಮಾಡದೆ ತಪ್ಪ ಅಕ್ಕ? ಏನ್ ಮನುಷ್ಯನೋ ಏನೋ, ನೋಡು ಹೇಗ್ ಹೇಳಿದಾರೆ. ಹೋಗ್ಲಿ ಬಿಡು. ಆಕ್ಚುಲಿ ನಾವೇ ಅವ್ರಿಗೆ ಕೊಡ್ಬೇಕಾಗಿತ್ತು, ಮರ್ತೋಯ್ತು. ನೀನ್ ಕೊಟ್ಟಿಯಲ್ಲ, ಒಳ್ಳೇದೇ ಆಯ್ತು. ಹೌದಾ? ನಾನು ಹಾಗಿದ್ರೇನು ತಪ್ಪು ಮಾಡಿಲ್ಲ ತಾನೆ? ಅದ್ರಲ್ಲಿ ತಪ್ಪೇನಿದೆ? ಪಾಪ ಅವರು ತಿಂದ್ರಲ್ಲ, ನಮ್ಗೂ ಖುಷಿನೇ. ಅಬ್ಬಾ, ಅಷ್ಟಾದ್ರೆ ಆಯ್ತು. ಅಕ್ಕ, ಅವ್ರು ನಿನ್ ಅಭಿಮಾನಿ ಕಣೆ. ನಿನ್ ಕೈಯಾರಿ ಏನೇನ್ ಮಾಡ್ತೀಯೋ ಎಲ್ಲಾನು ಸ್ವಲ್ಪ ಅವ್ರಿಗೆ ಕೊಡ್ತಾ ಇರು. ಸರಿ ಸರಿ, ಅದೇನೋ ಕೆಲ್ಸ ಇದೆ ಅಂದ್ಯಲ್ಲ, ಹೋಗ್ ಮಾಡ್ಕೋ. ಓಕೆ ಕಣೆ ಅಕ್ಕ, ಬಾಯ್ ಬಾಯ್. ಅಬ್ಬಾ, ಅಕ್ಕಂಗ್ ಡೌಟ್ ಬರ್ಲಿಲ್ಲ. ಅವರಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ನನಗಷ್ಟೇ ಸಾಕು. ನೀವೇನಿಲ್ಲಿ? ರಾತ್ರಿ ಎಲ್ಲಿಗೆ ಹೋಗಿದ್ದೆ? ಎಷ್ಟೊತ್ತಿಗೆ ಮನೆಗೆ ಬಂದೆ? ನಿನ್ನೆ ರಾತ್ರಿನಾ? ಎಲ್ಲಿ ಹೋಗ್ಲಿ ನಿನ್ನೆ ರಾತ್ರಿ? ನಾನ್ ಮನೇಲೇ ಇದ್ನಲ್ಲ. ಸುಳ್ಳು ಹೇಳ್ಬೇಡ ನಿಶಾ. ನೀನು ರಾತ್ರಿ ಹಿಂದ್ಗಡೆ ಬಾಗ್ಲಿಂದ ಯಾರಿಗೂ ಹೇಳ್ದೆ ಹೊರಗಡೆ ಹೋಗ್ತಾ ಇದ್ದಿದ್ದು ನಾನೇ ನೋಡ್ದೆ. ಇಮ್ಮಿಡಿಯೇಟ್ ಆಗಿ ನಾನು ಫೋನ್ ಮಾಡಿದೆ, ಆದ್ರೆ ನನ್ನ ಫೋನ್ ಕಟ್ ಮಾಡಿ ಯಾವ್ದೋ ಹುಡುಗನ್ ಜೊತೆ ನೀನು ಗಾಡಿ ಹತ್ಕೊಂಡು ಹೊರಟೆ. ಈಗ್ಲಾದ್ರೂ ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಓ, ಸ್ಪೈ ಮಾಡ್ತಿದ್ದೀರಾ? ಅದೆಲ್ಲ ನಾನ್ ಯಾಕೆ ನಿಮಗ್ ಹೇಳ್ಬೇಕು? ಹೋಗಿ ಇಲ್ಲಿಂದ. ಹೋಗ್ತೀನಿ, ಆದ್ರೆ ಫಸ್ಟ್ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು. ನಾನ್ ಯಾರಿಗೂ ಉತ್ತರ ಕೊಡೋ ನೆಸೆಸಿಟಿ ಇಲ್ಲ, ಹೋಗಿ ಸುಮ್ನೆ. ಶೋ ಯಾಕೆ ಹೀಗೆ ಇಬ್ರು ಕೂಗಾಡ್ತಿದ್ದೀರಾ? ಏನಾಯ್ತು ನಿಶಾ? ಶಕ್ಕು, ನಿನ್ನೆ ರಾತ್ರಿ ಇವಳು ಯಾರಿಗೂ ಹೇಳ್ದೆ ಕೇಳ್ದೆ ಹಿಂದ್ಗಡೆ ಬಾಗ್ಲಿಂದ ಹೊರಗಡೆ ಹೋಗಿ ಬೆಳಗ್ಗೆ ಬಂದು ಮಲ್ಕೊಂಡಿದ್ದಾಳೆ. ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳಿದ್ರೆ ಉತ್ತರನೇ ಕೊಡ್ತಾ ಇಲ್ಲ ನೋಡಿ ಇವಳು. ನೀನು ಗೊತ್ತಾ ಇದ್ರ ಬಗ್ಗೆ? ಅಯ್ಯೋ, ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ಹಿಂಗೆಲ್ಲ ಆಡ್ತಿದ್ದೀರಾ? ಹೌದು, ಹೋಗಿದ್ದೆ. ಏನೀಗ? ನಾನೇನ್ ಯಾವನೋ ಜೊತೆ ಓಡೋಗಿರ್ಲಿಲ್ಲ. ನನ್ ಫ್ರೆಂಡ್ ಜೊತೆ ಪಾರ್ಟಿಗೆ ಹೋಗಿದ್ದೆ. ಮುಗಿಯಕ್ ಬೆಳಗಿನ ಜಾವ ಆಯ್ತು, ಬಂದೆ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಸರಿ ಸರಿ, ಹೋಗೆ. ನೀನ್ ಹೋಗಿ ಮುಖ ತೊಳ್ಕೊಂಬಾ, ತಿಂಡಿ ಕೊಡ್ತೀನಿ. ಬನ್ನಿ ಅದಕ್ಕೆ ನಾವು ಹೋಗೋಣ. ಲೇ ಶಕ್ಕು, ನಿನ್ಗೇನು ಅನ್ನಿಸ್ತಾನೆ ಇಲ್ವೇನೆ? ಇವಳು ನಿನ್ ಮಗಳು ಕಣೆ. ಏನು ಹಾಗೆ ಇಲ್ಲ ಅನ್ನೋ ತರ
ಮುಖ ತೊಳ್ಕೊಂಬ, ತಿಂಡಿ ಕೊಡ್ತೀನಿ ಅಂತ ಇದೆಯಲ್ಲ ನೀನು. ರೀ ಸ್ವಲ್ಪ ಸುಮ್ಮನೆ ಇರ್ರಿ. ಈಗಿನ ಕಾಲದ ಹುಡುಗರು ಅಂದಮೇಲೆ ಪಾರ್ಟಿ ಪಬ್ಬು ಇದೆಲ್ಲ ಮಾಮೂಲಿಯಪ್ಪ. ಅವಳು ಹೇಳ್ತಿದ್ದಾಳಲ್ಲ ಪಾರ್ಟಿಗೆ ಹೋಗಿದ್ದೆ ಅಂತ. ಇದಕ್ಕೆ ಯಾಕೆ ನೀವು ಇಷ್ಟೊಂದು ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಹಾ, ಅಯ್ಯೋ ಬಿಡಮ್ಮ, ಅಪ್ಪನ್ಗೆ ಮಕ್ಳನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಇವ್ರಿಗೆ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ವಲ್ಲ, ಅದಕ್ಕೆ ಹಿಂಗಾಡ್ತಾರೆ. ಅತ್ತೆ, ಏನು ಏನತ್ತೆ? ಅಪ್ಪನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಅಂತ ಅವತ್ತೇ ಹೇಳಿರ್ಲಿಲ್ಲ? ನಿನಗ್ ಜನ್ಮ ಕೊಟ್ಟೋರ್ ಕಣೆ ದಿನಕರ್ರು. ಅವ್ರ ಬಗ್ಗೆ ಗೌರವ ಅಭಿಮಾನ ಇರ್ಬೇಕೇ ಹೊರತು ಈ ತರ ತಾತ್ಸಾರ ಅಲ್ಲ. ಇಷ್ಟಕ್ಕೂ ಏನ್ ಕೇಳಿದ್ರು ಅವರು? ರಾತ್ರಿ ಎಲ್ಲಿಗೆ ಹೋಗಿದ್ದೆ ಅಂತ ಅಷ್ಟೇ ತಾನೆ? ಹೇಳ್ದೆ ಹೋಗಿದ್ದು ನೀನ್ ತಪ್ಪಲ್ವಾ? ಇದೇನಾ ಈ ಮನೇಲಿ ನಿನಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಅಕ್ಕ ಹೋಗ್ಲಿ ಬಿಡಿ. ಅಪ್ಪ ಅಮ್ಮ ಮಕ್ಕಳಿಗೆ ಫ್ರೀಡಮ್ ಕೊಡ್ಬೇಕು, ಫ್ರೆಂಡ್ಸ್ ತರ ನೋಡ್ಕೋಬೇಕು ಅಂತೆಲ್ಲ ಹೇಳ್ತೀಯಲ್ಲ, ನಿನಗೆ ಅಪ್ಪ ಅಮ್ಮನ ಹೇಗ್ ಗೌರವದಿಂದ ನೋಡ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ? ಇನ್ನೊಂದ್ಸಲ ಪಾರ್ಟಿ ಗೀರ್ಟಿ ಅಂತ ಹೇಳ್ದೆ ಕೇಳ್ದೆ ಹೋಗ್ಬೇಕು ನಿಶಾ, ಪರಿಣಾಮ ನೆಟ್ಟಗಿರಲ್ಲ, ತಿಳ್ಕೊ. ಈಗ ಸಮಾಧಾನ ಆಯ್ತಲ್ಲ? ನಿಶಾ ನಿಶಾ ಬಾಗಲ್ ತೆಗಿಯೇ. ನಿಶಾ ಬಾಗಲ್ ತೆಗಿಯಮ್ಮ. ನಿಶಾ ಅತ್ಗೆ ಮಾಡಿದ್ದು ತಪ್ಪೇ ಕಣೆ. ಅವ್ರ ಪರವಾಗಿ ನಾನ್ ಸಾರಿ ಕೇಳ್ತೀನಿ. ಆಚೆ ಬಾಮ್ಮ, ಆಚೆ ಬಾರೆ. ಶೋ, ಏನ್ರಿ ನೀವು? ರೀ ರೀ ನನ್ನ ಮುಂದೆನೆ ನನ್ ಮಗಳ ಮೇಲೆ ಕೈ ಮಾಡೋದಕ್ಕೆ ಇವ್ರು ಯಾರು? ನಿಶಾ ನಿಶಾ ಬಾಗಲ್ ತೆಗಿ ರಾಜ. ನಿಶಾ ಬಾಗಲ್ ತೆಗಿಯೇ, ನಾನ್ ಸಾರಿ ಕೇಳ್ತೀನಿ. ಬಾಗಲ್ ತೆಗಿಯಮ್ಮ. ನಿಶಾ